ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ ಮತ್ತೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ, ಏನೆಲ್ಲ ಇರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ನಿಮಗೆ ಈ ಒಂದು ಕ್ವಶನ್ಸ್ ಯೂನಿಟ್ 3 ನಲ್ಲಿ ಇರ್ತಕ್ಕಂಥದ್ದು ಪ್ರಾಡಕ್ಟ್ ಲೈಫ್ ಸೈಕಲ್ ನ ಬಗ್ಗೆ ಬರೀರಿ ಅಂತ ಕ್ವಶನ್ಸ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ನೋಡಿ, ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಬಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು. ಸೊ 6 ಸ್ಟೇಜಸ್ ಇರುತ್ತೆ. ನೀವು 5 ಸ್ಟೇಜಸ್ ಅನ್ನ ಬರೆದ್ರು ಓಕೆ ಎನಫ್. ಇಂಟ್ರೊಡಕ್ಷನ್ ಸ್ಟೇಜ್, ಗ್ರೋತ್ ಸ್ಟೇಜ್, ಮೆಚುರಿಟಿ ಸ್ಟೇಜ್, ಸ್ಯಾಚುರೇಷನ್ ಸ್ಟೇಜ್, ಡಿಕ್ಲೈನ್ ಸ್ಟೇಜ್ ಅಂಡ್ ರಿವೈವಲ್ ಅಂತ ಕರಿತೀವಿ. ಸೊ ಈ ಒಂದು ಇಮೇಜ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಇಮೇಜ್ ಅನ್ನ ಕರೆಕ್ಟ್ ಆಗಿ ಬರೆದು ನೀವು ಪ್ರೆಸೆಂಟೇಷನ್ಸ್ ಅನ್ನ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಅನ್ನ ಸಿಗುತ್ತೆ. ಇಂಟ್ರೊಡಕ್ಷನ್ ಸ್ಟೇಜ್, ಗ್ರೋತ್ ಸ್ಟೇಜ್, ಮೆಚುರಿಟಿ, ಸ್ಯಾಚುರೇಷನ್ ಸ್ಟೇಜ್, ಡಿಕ್ಲೈನ್ ಅಂಡ್ ರಿವೈವಲ್ ಅಂತ ಕರಿತೀವಿ. ನೋಡಿ, ಇಂಟ್ರೊಡಕ್ಷನ್ ಸ್ಟೇಜ್ ಅಂತ ಬಂದಾಗ ಈ ಒಂದು ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಯಾವುದೇ ಒಂದು ಕಂಪನಿ ತನ್ನ ಹೊಸ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಸ್ಟೇಜ್ ಅನ್ನ ನಾವು ಇಂಟ್ರೊಡಕ್ಷನ್ ಸ್ಟೇಜ್ ಅಂತ ಕರಿತೀವಿ. ಅಂದ್ರೆ ಹೊಸದಾಗಿ ಪ್ರಾಡಕ್ಟ್ ಮಾರ್ಕೆಟಿಗೆ ಬರ್ತಾ ಇದೆ, ಆ ಒಂದು ಪ್ರಾಡಕ್ಟ್ ಯುನಿಕ್ಯೂನೆಸ್ ಆಗಿರುತ್ತೆ, ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಗಿಂತ ಇನೋವೇಟಿವ್ ಆಗಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ಲಾಂಚ್ ಮಾಡ್ತಕ್ಕಂಥದ್ದೇ ಇಂಟ್ರೊಡಕ್ಷನ್ ಸ್ಟೇಜ್. ಅಂದ್ರೆ ಕಂಪನಿಗಳು ತನ್ನ ಪ್ರಾಡಕ್ಟ್ ಅನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದಾವೆ ಮಾರ್ಕೆಟ್ಗೆ. ಆ ಒಂದು ಪ್ರಾಡಕ್ಟ್ ಹೊಸದಾಗಿರೋದ ಕಾರಣ ಸೇಲ್ಸ್ ಕಡಿಮೆ ಇರುತ್ತೆ ಆ ಒಂದು ಸ್ಟೇಜ್ ಅಲ್ಲಿ. ಯಾಕೆಂದ್ರೆ ಕಸ್ಟಮರ್ಸ್ ಇನ್ನ ಯಾರು ಕೂಡ ಆ ಒಂದು ಪ್ರಾಡಕ್ಟ್ ನ ಬಗ್ಗೆ ಅವೇರ್ ಇರೋದಿಲ್ಲ. ಆಗ್ತಾನೆ ಇಂಟ್ರೊಡಕ್ಷನ್ಸ್ ಮಾಡಿರ್ತೀರಾ, ಆಗ್ತಾನೆ ಇಲ್ಲ ಕಸ್ಟಮರ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಸೇಲ್ಸ್ ಕಡಿಮೆ ಇರುತ್ತೆ. ಸೇಲ್ಸ್ ಕಡಿಮೆ ಆಗೋ ಕಾರಣದಿಂದ ಯಾವುದೇ ತರಹದ ಪ್ರಾಫಿಟ್ ಅನ್ನು ಕೂಡ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಕಂಪನಿಗಳು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದ್ ಕಡೆ ಸೇಲ್ಸು ಕಡಿಮೆ ಇರುತ್ತೆ, ಪ್ರಾಫಿಟ್ಟು ಕಡಿಮೆ ಇರುತ್ತೆ, ಬಟ್ ಕಾಸ್ಟ್ ಮಾತ್ರ ಜಾಸ್ತಿ ಇನ್ಕರ್ಡ್ ಆಗಿರುತ್ತೆ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ. ಏನಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ, ಹೊಸದಾಗಿ ಮಾರ್ಕೆಟಿಂಗ್ ತಂದಾಗ ಮಾರ್ಕೆಟಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕಾಗುತ್ತೆ, ಪ್ರಮೋಷನ್ ಮಾಡಬೇಕಾಗುತ್ತೆ ಅಂಡ್ ಮಾಸ್ ಪ್ರೊಡಕ್ಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಡ್ಯೂ ಟು ಕಾಸ್ಟ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗೋ ಕಾರಣದಿಂದ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಸೇಲ್ಸ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಕೂಡ ಕಡಿಮೆ ಇರುತ್ತೆ. ಅಂಡ್ ಮೋಸ್ಟ್ ಇನ್ ಇಂಟ್ರೊಡಕ್ಷನ್ ಸ್ಟೇಜ್ ಕಂಪನೀಸ್ ಆರ್ ಕಾನ್ಸಂಟ್ರೇಟ್ ಆರ್ ಫೋಕಸ್ ಟುವರ್ಡ್ಸ್ ಅಡ್ವರ್ಟೈಸಿಂಗ್, ಪ್ರಮೋಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಟು ಬಿಲ್ಡ್ ಅವೇರ್ನೆಸ್ ಅಬೌಟ್ ದಿ ಪ್ರಾಡಕ್ಟ್ ನ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸೋದ್ರಲ್ಲಿ ಇಂಟ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಇರ್ತಾರೆ. ಅಂಡ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಜ್ ಇಂಟ್ರೊಡಕ್ಷನ್ ಸ್ಟೇಜ್. ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಇಂಟ್ರೊಡಕ್ಷನ್ ಸ್ಟೇಜ್ ಬಂದೇ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಇದು ಫಸ್ಟ್ ಇಂಟ್ರೊಡಕ್ಷನ್ ಸ್ಟೇಜ್ ಅಂತ ಕರಿತೀವಿ. ಒನ್ಸ್ ನೀವು ಇಂಟ್ರೊಡಕ್ಷನ್ ಸ್ಟೇಜ್ ಅನ್ನ ಪಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ, ಅಂದ್ರೆ ಇಂಟ್ರೊಡಕ್ಷನ್ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ಕಂಪನಿ ಆ ಒಂದು ಪ್ರಾಡಕ್ಟ್ ಗ್ರೋತ್ ಸ್ಟೇಜ್ಗೆ ಬರುತ್ತೆ. ಗ್ರೋತ್ ಸ್ಟೇಜ್ ಅಂತ ಹೇಳಿದ್ರೆ ಅದು ನೋಡಿ, ಗ್ರೋತ್ ಸ್ಟೇಜ್ ಏನಿದೆ, ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್ ಇನ್ ದಿ ಪ್ರಾಡಕ್ಟ್ ಲೈಫ್ ಸೈಕಲ್. ಈ ಒಂದು ಗ್ರೋತ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಪ್ರಾಡಕ್ಟ್ ಏನಿದೆ ಆ ಒಂದು ಪ್ರಾಡಕ್ಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಗೈನಿಂಗ್ ಮಾರ್ಕೆಟ್ ಅಕ್ಸೆಪ್ಟೆನ್ಸ್ ಅನ್ನ ತಗೊಳ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಮೋರ್ ಕಸ್ಟಮರ್ಸ್ ಅವೇರ್ ಆಗಿರ್ತಾರೆ ಈ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ. ಹಾಗಾಗಿ ಗ್ರೋತ್ ಸ್ಟೇಜ್ ಅಲ್ಲಿ ಮೋರ್ ಪ್ರಾಡಕ್ಟ್ಸ್ ಅನ್ನ ಕಸ್ಟಮರ್ ಪರ್ಚೇಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅಟ್ ದಿ ಸೇಮ್ ಟೈಮ್ ಈ ಒಂದು ಗ್ರೋತ್ ಸ್ಟೇಜ್ ಅಲ್ಲಿ ಸೇಲ್ಸ್ ಕೂಡ ಏನಾಗುತ್ತೆ ಅಂದ್ರೆ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಕಸ್ಟಮರ್ಗೂ ಗೊತ್ತಿರುತ್ತೆ, ಕಸ್ಟಮರ್ ಪರ್ಚೇಸ್ ಮಾಡ್ತಾ ಇರ್ತಾರೆ, ಹಾಗಾಗಿ ಸೇಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಒಂದು ಕಾರಣದಿಂದ ಈ ಒಂದು ಗ್ರೋತ್ ಸ್ಟೇಜ್ ಅಲ್ಲಿ ರ್ಯಾಪಿಡ್ ಆಗಿ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗಿರುತ್ತೆ. ಅಟ್ ದಿ ಸೇಮ್ ಟೈಮ್ ಪ್ರಾಡಕ್ಟ್ ಆಲ್ಸೋ ಗೇನ್ ಸಮ್ ಪಾಪ್ಯುಲಾರಿಟಿ ಇನ್ ದಿ ಮಾರ್ಕೆಟ್ ಅಲ್ಲಿ ಪಾಪ್ಯುಲಾರಿಟಿಯನ್ನ ತಗೊಂಡಿರುತ್ತೆ. ಅಂಡ್ ಯಾವಾಗ ಸೇಲ್ ಜಾಸ್ತಿ ಆಗುತ್ತೆ, ಕಂಪನಿ ಕೂಡ ಏನ್ ಮಾಡುತ್ತೆ, ಪ್ರಾಫಿಟ್ ಅನ್ನ ಜಾಸ್ತಿ ಅರ್ನ್ ಮಾಡ್ತಾ ಹೋಗುತ್ತೆ. ಬಿಕಾಸ್ ಆಫ್ ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆಗಿರುತ್ತೆ. ಅಂಡ್ ಆಸ್ ವೆಲ್ ಆಸ್ ಸೇಲ್ಸ್ ವಾಲ್ಯೂಮ್ ಇನ್ಕ್ರೀಸ್ ಆದಾಗ ಮಾಸ್ ಪ್ರೊಡಕ್ಷನ್ಸ್ ಆಗುತ್ತೆ. ಮಾಸ್ ಪ್ರೊಡಕ್ಷನ್ಸ್ ಆದಾಗ ಕಾಸ್ಟ್ ರೆಡ್ಯೂಸ್ ಆಗುತ್ತೆ. ಆಟೋಮ್ಯಾಟಿಕಲಿ ನಮಗೆ ರೆವಿನ್ಯೂ ಕೂಡ ಅಂದ್ರೆ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಅಟ್ ದಿ ಸೇಮ್ ಟೈಮ್ ಈ ಒಂದು ಗ್ರೋತ್ ಸ್ಟೇಜ್ ಅಲ್ಲಿ ಇನ್ಕ್ರೀಸ್ ಕಾಂಪಿಟೇಟರ್ಸ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಯಾವಾಗ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಪ್ರಾಡಕ್ಟ್ ನ ಪಾಪ್ಯುಲಾರಿಟಿ ಇನ್ಕ್ರೀಸ್ ಆದಾಗ ಕಾಂಪಿಟೇಟರ್ಸ್ ಅನ್ನು ಕೂಡ ಕಂಪನಿ ಫೇಸ್ ಮಾಡಬೇಕಾಗುತ್ತೆ. ದೇ ಆರ್ ನೋಟಿಸಿಂಗ್ ಅದರ್ ಪ್ರಾಡಕ್ಟ್ಸ್ ಅಂಡ್ ದೇ ಆರ್ ಟ್ರೈಂಗ್ ಟು ಮ್ಯಾನುಫ್ಯಾಕ್ಚರ್ ದಿ ಸೇಮ್ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹಾಗಾಗಿ ಕಾಂಪಿಟೇಟರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಗ್ರೋತ್ ಸ್ಟೇಜ್ ಅಲ್ಲಿ ಕಂಪನಿ ಕೂಡ ಏನ್ ಮಾಡ್ಬೋದು ಅಂದ್ರೆ ತನ್ನ ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನೋಡ್ತಕ್ಕಂಥ ಚಾನ್ಸಸ್ ಕೂಡ ಗ್ರೋತ್ ಸ್ಟೇಜ್ ಅಲ್ಲಿ ಇರುತ್ತೆ. ಇದನ್ನ ನಾವು ಗ್ರೋತ್ ಸ್ಟೇಜ್ ಅಂತ ಕರಿತೀವಿ.
ಅದಾದ್ಮೇಲೆ ಮೂರನೇ ಸ್ಟೇಜ್ ಬಂದು ಮೆಚುರಿಟಿ ಸ್ಟೇಜ್ ಅಂತ ಕರಿತೀವಿ. ಒಂದು ಕಂಪನಿ ಗ್ರೋತ್ ಸ್ಟೇಜ್ ಅನ್ನ ಮುಗಿಸಾದ್ಮೇಲೆ ಮೆಚುರಿಟಿ ಸ್ಟೇಜ್ಗೆ ಬರುತ್ತೆ. ಮೆಚುರಿಟಿ ಸ್ಟೇಜ್ ಇನ್ ದಿಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಒಂದು ಪೀಕ್ಗೆ ರೀಚ್ ಆಗ್ಬಿಟ್ಟಿರುತ್ತೆ ಮಾರ್ಕೆಟ್ ಅಲ್ಲಿ. ಆ ಒಂದು ಸ್ಟೇಜ್ ಅನ್ನು ನಾವು ಮೆಚುರಿಟಿ ಸ್ಟೇಜ್ ಅಂತ ಕರಿತೀವಿ. ಒಂದು ಪೀಕ್ ಲೆವೆಲ್ ಅಂತ ಕರಿತೀವಲ್ಲ, ಅಲ್ಲಿಗೆ ರೀಚ್ ಆಗಿ ಹೋಗ್ಬಿಟ್ಟಿರುತ್ತೆ, ಅದನ್ನ ನಾವು ಮೆಚುರಿಟಿ ಸ್ಟೇಜ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಪ್ರತಿ ಒಂದು ಕಸ್ಟಮರ್ಗೂ ಈ ಒಂದು ಪ್ರಾಡಕ್ಟ್ ನ ಬಗ್ಗೆ ನಾಲೆಡ್ಜ್ ಇರುತ್ತೆ. ಇಟ್ ಈಸ್ ವೈಡ್ಲಿ ನೋನ್ ಅಂಡ್ ಮೋಸ್ಟ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಹ್ಯಾವ್ ಪರ್ಚೇಸ್ ಇಟ್. ಯಾರಿಗೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಇದ್ದಾರೆ, ಮೋಸ್ಟ್ ಆಫ್ ದಿ ಕಸ್ಟಮರ್ಸ್ ಆರ್ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಅಂಡ್ ಮಾರ್ಕೆಟ್ ಏನಾಗ ಅಂಡ್ ಅದ್ರ ಜೊತೆಗೆ ಓನ್ಲಿ ಫ್ಯೂ ನ್ಯೂ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. ಅದನ್ನ ಮೆಚುರಿಟಿ ಸ್ಟೇಜ್ ಅಂತ ಕರಿತೀವಿ. ಈ ಒಂದು ಸ್ಟೇಜ್ ಅಲ್ಲಿ, ಮೆಚುರಿಟಿ ಸ್ಟೇಜ್ ಅಲ್ಲಿ ಒಂದು ತುಂಬಾ ಪೀಕ್ ಲೆವೆಲ್ಗೆ ಹೋಗಿರ್ತಾರೆ, ಹಾಗಾಗಿ ಸೇಲ್ಸ್ ಜಾಸ್ತಿನೇ ಇರುತ್ತೆ, ಬಟ್ ಪ್ರಾಫಿಟ್ ಬರ್ತಾ ಇರುತ್ತೆ. ಬಟ್ ಹೈ ಕಾಂಪಿಟೇಷನ್ಸ್ ಇರುತ್ತೆ. ಹೈ ಕಾಂಪಿಟೇಷನ್ಸ್ ಇದೆ ಅಂತ ಬಂದಾಗ ಸೇಲ್ಸ್ ಜಾಸ್ತಿ ಆಗಿದ್ರೂ ಕೂಡ, ಪ್ರಾಫಿಟ್ ಬಂದ್ರೂ ಕೂಡ, ಸೊ ಆ ಒಂದು ಸ್ಟೇಜ್ ಅಲ್ಲಿ ಕಾಂಪಿಟೇಟರ್ಸ್ ಜಾಸ್ತಿ ಆಗಿರ್ತಾರೆ. ಹಾಗಾಗಿ ಯಾವಾಗ ಕಾಂಪಿಟೇಟರ್ಸ್ ಜಾಸ್ತಿ, ಈ ಒಂದು ಸ್ಯಾಚುರೇಷನ್ ಸ್ಟೇಜ್ ಅಲ್ಲಿ ಸೇಲ್ಸ್ ಲೆವೆಲ್ ಏನಿರುತ್ತೆ ಫುಲ್ಲಿ ಸ್ಯಾಚುರೇಟ್ ಆಗಿರುತ್ತೆ. ಅಂದ್ರೆ ಪ್ರಾಫಿಟ್ ಡಿಕ್ಲೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಬಿಕಾಸ್ ಆಫ್ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಪ್ರಾಫಿಟ್ ಡಿಕ್ಲೈನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಪ್ರೈಸ್ ಆನ್ ಏನ್ ಮಾಡಿರ್ತಾರೆ, ಪ್ರಾಡಕ್ಟ್ ಪ್ರೈಸು ಕೂಡ ರಿಡ್ಯೂಸ್ ಆಗ್ತಾ ಹೋಗ್ಬೇಕಾಗುತ್ತೆ. ಅಂಡ್ ಓನ್ಲಿ ಫ್ಯೂ ಕಸ್ಟಮರ್ಸು ಪರ್ಚೇಸ್ ಮಾಡ್ತಾ ಇರ್ತಾರೆ, ಅಂಡ್ ಹೊಸ ಕಸ್ಟಮರ್ಸು ಮಾರ್ಕೆಟಿಗೆ ಬರ್ತಾ ಇರ್ತಾರೆ. ಬಟ್ ಕಂಪನಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಸೊ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅನ್ನ ರಿಟೈನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಫೋಕಸ್ ಆನ್ ಡಿಫ್ರೆಂಟ್, ಹೊಸದಾಗಿ ಏನೊಂದು ಪ್ರಾಡಕ್ಟ್ ಅನ್ನ ಯೂಸಸ್ ಏನಿದೆ ಅದನ್ನ ಫೈಂಡ್ ಮಾಡಬೇಕಾಗುತ್ತೆ. ಅಂಡ್ ಆ ಒಂದು ಪ್ರಾಡಕ್ಟ್ ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟೇಜಸ್ ಅಲ್ಲಿ, ಸ್ಯಾಚುರೇಷನ್ ಸ್ಟೇಜ್ ಅಲ್ಲಿ ಇನ್ನೇನು ಕ್ಲೋಸ್ ಆಗ್ತಾ ಇದೆ ಅಂತ ಅರ್ಥ. ಅದರ ಅರ್ಥ ಸ್ಯಾಚುರೇಷನ್ ಸ್ಟೇಜಿಗೆ ಬಂದಿದೆ ಅಂದ್ರೆ ಕಂಪನಿ ರೆಡಿ ಟು ಬಿ ಡಿಕ್ಲೈನ್ ಅಂತ. ತುಂಬಾ ಕಾಂಪಿಟೇಟರ್ಸ್ ಇದ್ದಾಗ ಕಂಪನಿ ಅಲ್ಲಿಂದ ಹೊರಗಡೆ ಬೇರೆ ಏನಾದರೂ ಮಾಡಬೇಕಾಗುತ್ತೆ, ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಬಿಟ್ಟು ಮತ್ತೆ ಏನಾದರೂ ಹೊಸದಾಗಿ ಇನೋವೇಟಿವ್ ಆಗಿ ಮಾಡಬೇಕಾಗುತ್ತೆ. ಅದನ್ನ ನಾವು ಸ್ಯಾಚುರೇಷನ್ ಸ್ಟೇಜಿಗೆ ಬರ್ತಾರೆ ಅಂತ ಕರಿತೀವಿ. ಅಂಡ್ ಫೈನಲ್ ಆಗಿ ಸ್ಯಾಚುರೇಷನ್ ಸ್ಟೇಜಿಗೆ ಯಾವೆಲ್ಲ ಕಂಪನಿಗಳು ಬರ್ತವೆ, ಅವು ಆಟೋಮ್ಯಾಟಿಕ್ ಆಗಿ ಡಿಕ್ಲೈನ್ ಆಗಬೇಕಾಗತ್ತೆ. ಡಿಕ್ಲೈನ್ ಅಂದ್ರೆ ಪ್ರಾಡಕ್ಟ್ ತನ್ನ ಒಂದು ಪಾಪ್ಯುಲಾರಿಟಿಯನ್ನ ಕಳ್ಕೊಳ್ತಕ್ಕಂಥದ್ದೇ ಡಿಕ್ಲೈನ್ ಸ್ಟೇಜ್ ಅಂತ ಕರಿತೀವಿ. ಅಂಡ್ ಸೇಲ್ಸ್ ಪಾಪ್ಯುಲಾರಿಟಿ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಸೇಲ್ಸ್ ಏನಾಗ್ತಾ ಹೋಗುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ, ಕಸ್ಟಮರ್ ಪ್ರಿಫರೆನ್ಸ್ ಚೇಂಜಸ್ ಆಗುತ್ತೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಆಗ್ಬೋದು, ಅಥವಾ ಹೊಸ ಏನು ಕಾಂಪಿಟೇಟರ್ಸ್ ಎಂಟರ್ ಆಗಿರೋ ಕಾರಣದಿಂದ ಆಗಿರ್ಬೋದು. ಸೊ ಆಗ ಒಂದು ಕಾರಣದಿಂದಾಗಿ, ಸುಮಾರು ಕಾರಣಗಳಿಂದಾಗಿ ಆ ಒಂದು ಕಂಪನಿಯ ಪ್ರಾಡಕ್ಟ್ ಡಿಕ್ಲೈನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾವಾಗ ಡಿಕ್ಲೈನ್ ಸ್ಟೇಜಿಗೆ ಬರುತ್ತೆ ಅಂದ್ರೆ, ಅಲ್ಲಿ ಪಾಪ್ಯುಲಾರಿಟಿ ಕಮ್ಮಿ ಆಗಿದೆ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗಿದೆ, ಡಿಮ್ಯಾಂಡ್ ಕಮ್ಮಿ ಆಗಿದೆ ಅಂದ್ರೆ ಆಟೋಮ್ಯಾಟಿಕಲ್ಸಿ ಪ್ರಾಡಕ್ಟ್ನ ಸೇಲ್ಸ್ ಕೂಡ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಪ್ರಾಡಕ್ಟ್ ಡಿಕ್ರೀಸ್ ಆಗುತ್ತಾ ಹೋಗುತ್ತೆ, ಪ್ರಾಫಿಟ್ ಆಗಲಿ ರೆವಿನ್ಯೂ ಆಗಲಿ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ಮಾರ್ಕೆಟಲ್ಲಿ ಕಸ್ಟಮರ್ಸು ಕೂಡ ಅವರಿಗೆ ಆ ಒಂದು ಪ್ರಾಡಕ್ಟ್ಗೆ ಕಡಿಮೆ ಆಗಿರ್ತಾರೆ. ಅದನ್ನು ನಾವು ಡಿಕ್ಲೈನ್ ಸ್ಟೇಜ್ ಅಂತ ಕರಿತಾ ಹೋಗ್ತೀವಿ. ಸೊ ಒನ್ಸ್ ಡಿಕ್ಲೈನ್ ಸ್ಟೇಜಿಗೆ ಬಂದಾದ್ಮೇಲೆ ಕಂಪನಿ ಏನು ಮಾಡಬೇಕಾಗುತ್ತೆ, ರೀಥಿಂಕ್ ಅನ್ನ ಮಾಡಬೇಕಾಗುತ್ತೆ. ಯಾವ ಥರ ಪ್ರಾಡಕ್ಟನ್ನು ಹೊಸದಾಗಿ ತೊಗೊಂಬರಬೇಕು, ಮತ್ತೆ ಯಾವ ಥರ ಬರಬೇಕು ಅಂತ ಹೇಳಿದ್ರೆ, ಫೈನಲ್ ಆಗಿ ಅವು ರಿವೈವಲ್ ಮಾಡಿಕೊಂಡು ಹೊಸದಾಗಿ ಇನೋವೇಟಿವ್ ಅನ್ನ ಮಾಡಿಕೊಂಡು ಮತ್ತೆ ಅವರು ಹೊಸ ಒಂದು ಪ್ರಾಡಕ್ಟನ್ನು ತಗೊಂಡು ಮತ್ತೆ ಅವರು ಫಸ್ಟ್ ಇಂಟ್ರೊಡಕ್ಷನ್ ಸ್ಟೇಜ್ ಇಂದನೇ ಬರಬೇಕಾಗುತ್ತೆ. ಸೊ ಇದು 5 ಸ್ಟೇಜ್ ಇರ್ತಕ್ಕಂಥದ್ದು. ಸೊ ಇಂಟ್ರೊಡಕ್ಷನ್, ಗ್ರೋತ್, ಮೆಚುರಿಟಿ, ಸ್ಯಾಚುರೇಷನ್, ಡಿಕ್ಲೈನ್ ಅಂಡ್ ರಿವೈವಲ್ ಅಂತ ಕರಿತೀವಿ. ಸೊ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಡೀಟೇಲ್ ಆಗಿ ಕೊಟ್ಟಿರ್ತೀನಿ, ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ. ಈ ಒಂದು ಇಮೇಜ್ ಬರೆದು ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ, ಕೀ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗುತ್ತೆ. And one of the most expected question, explain the stages or process or steps of new product development. ಹೊಸ ಪ್ರಾಡಕ್ಟ್ ಅನ್ನ ಯಾವ ತರ ತಗೊಂಡ್ಬರ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ಯಾವ ತರನಾದ್ರೂ ಕೇಳ್ಬೋದು, ಸ್ಟೇಜಸ್, ಪ್ರೋಸೆಸ್, ಸ್ಟೆಪ್ಸ್ ಯಾವ ತರ ಬೇಕಾದ್ರೂ ಕೇಳ್ಬೋದು. ನೋಡಿ, ಆಲ್ಮೋಸ್ಟ್ ಈ ಒಂದು 7 ಸ್ಟೆಪ್ಸ್ ಅನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಜನರೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಐಡಿಯಾಸ್, ಐಡಿಯಾ ಸ್ಕ್ರೀನಿಂಗ್ ಅಂಡ್ ಐಡಿಯಾ ಇವ್ಯಾಲ್ಯೂಯೇಷನ್, ಮಾರ್ಕೆಟಿಂಗ್ ಸ್ಟ್ರಾಟಜಿ ಡೆವಲಪ್ಮೆಂಟ್, ಬಿಸ್ನೆಸ್ ಅನಾಲಿಸಿಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಟೆಸ್ಟ್ ಮಾರ್ಕೆಟಿಂಗ್, ಕಮರ್ಷಿಯಲೈಸೇಷನ್. ಈ 7 ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಟ್ರೆ ನೀವು ಈಸಿಯಾಗಿ ಈ ಒಂದು ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಸೆಸ್ ಅನ್ನ ಬರಿಬಹುದು. ನೋಡಿ, ಫಸ್ಟ್ ಒನ್ ಜನರೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಐಡಿಯಾ ಅಂದ್ರೆ ಐಡಿಯಾ ಜನರೇಷನ್ ಅಂತ ಅರ್ಥ. ಸಿಂಪಲ್ ಆಗಿ ಐಡಿಯಾ ಜನರೇಷನ್ಸ್ ಅಂತ ಕರಿತೀವಿ. ನೋಡಿ, ದ ಡೆವಲಪ್ಮೆಂಟ್ ಆಫ್ ನ್ಯೂ ಪ್ರಾಡಕ್ಟ್ ಸ್ಟಾರ್ಟ್ಸ್ ವಿತ್ exploration of the new ideas by taking opinion from the customers, suggestion from the customers, as well as taking opinion from the retailers, salesmen.
ಯಾವಾಗ ಈ ಒಂದು ಹೊಸ ಪ್ರಾಡಕ್ಟ್ ನನ್ನ ಐಡಿಯಾ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಡೆವಲಪ್ಮೆಂಟ್ ಆಫ್ ನ್ಯೂ ಪ್ರಾಡಕ್ಟ್ ಐಡಿಯಾಸ್ ಎಕ್ಸ್ಪ್ಲೋರ್ ಆಗೋದು ಯಾವಾಗ ಅಂದ್ರೆ ಕಸ್ಟಮರ್ಸ್ ಇಂದ ಒಪಿನಿಯನ್ ಸಜೆಷನ್ಸ್ ಅನ್ನ ತಗೊಳ್ಳೋ ಮುಖಾಂತರ, ರೀಟೈಲರ್ಸ್ ಇಂದ ಅಥವಾ ಸೇಲ್ಸ್ಮೆನ್ಸ್ ಇಂದ ಒಪಿನಿಯನ್ ತಗೊಳ್ತಕ್ಕಂಥ ಮುಖಾಂತರ, ಅಥವಾ ಕಾಂಪಿಟೇಟರ್ಸ್ ಪ್ರಾಡಕ್ಟ್ಸ್ ಅನ್ನ ಅಬ್ಸರ್ವ್ ಮಾಡೋ ಮುಖಾಂತರ. ಸೊ ಆರ್ ಕಂಪನಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಅನ್ನ ಮಾಡೋ ಮುಖಾಂತರ ಹೊಸ ಪ್ರಾಡಕ್ಟ್ ಅನ್ನ ಜನರೇಷನ್ಸ್ ಮಾಡ್ತಕ್ಕಂಥ ಐಡಿಯಾವನ್ನ ಅವರು ತಗೋಬಹುದು. ಅದನ್ನೇ ನಾವು ಜನರೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಐಡಿಯಾ ಅಥವಾ ಐಡಿಯಾ ಜನರೇಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಕಂಪನಿ ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಆ, ಏನು ಈ ಒಂದು ಐಡಿಯಾ ಜನರೇಷನ್ ಪ್ರಾಡಕ್ಟ್ ಐಡಿಯಾಸ್ ಜನರೇಷನ್ಸ್ ಎಲ್ಲ ಯಾವಾಗಲೂ ಕೂಡ ಇಂಟರ್ನಲ್ ಸೋರ್ಸ್ ಇಂದನೇ ತಗೊಳ್ತಾರೆ. ಲೈಕ್ ಕಸ್ಟಮರ್ಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ರಿಟೈಲರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಅವರಿಂದ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡು, ಈ ಒಂದು ಎಂಪ್ಲಾಯೀಸ್ ಇಂದನೂ ಕೂಡ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡು ಅವರು ಒಂದು ಹೊಸ ಒಂದು ಪ್ರಾಡಕ್ಟ್ ಐಡಿಯಾವನ್ನ ಜನರೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಅದನ್ನೇ ನಾವು ಜನರೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಐಡಿಯಾ ಅಥವಾ ಐಡಿಯಾ ಜನರೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಯಾವಾಗ ಒಂದು ನ್ಯೂ ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅಂದ್ರೆ ಆ ಒಂದು ಐಡಿಯಾ ಜನರೇಷನ್ ಮಾಡಬೇಕು. ಆ ಐಡಿಯಾನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಸ್ಟಮರ್ಸ್ ನ ಒಪಿನಿಯನ್ ತಗೊಳ್ತಾರೆ, ರಿಟೈಲರ್ ಒಪಿನಿಯನ್ ತಗೊಳ್ತಾರೆ, ಅಥವಾ ಸೇಲ್ಸ್ ಮೆನ್ ಒಪಿನಿಯನ್ ತಗೊಳ್ತಾರೆ, ಎಂಪ್ಲಾಯೀಸ್ ನ ಒಪಿನಿಯನ್ ತಗೊಳ್ತಾರೆ, ಅಥವಾ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ತಗೊಳ್ತಾರೆ, ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ತನ್ನ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡೋ ಮುಖಾಂತರ ಒಂದು ಐಡಿಯಾ ಜನರೇಷನ್ಸ್ ಅನ್ನ ಮಾಡಬಹುದು. ಅದನ್ನೇ ನಾವು ಜನರೇಷನ್ ಆಫ್ ನ್ಯೂ ಪ್ರಾಡಕ್ಟ್ ಐಡಿಯಾ ಅಥವಾ ಐಡಿಯಾ ಜನರೇಷನ್ಸ್ ಅಂತ ಕರಿತೀವಿ. ಇದು ಮೊದಲನೇ ಸ್ಟೆಪ್. ಐಡಿಯಾ ಜನರೇಷನ್ಸ್ ಆದ್ಮೇಲೆ ನಿಮ್ಮ ಹತ್ರ ಯಾವುದೋ ಒಂದು ಐಡಿಯಾ ಇದೆ, ಆ ಐಡಿಯಾವನ್ನ ನೀವೇನ್ ಮಾಡಬೇಕು ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಐಡಿಯಾ ಸ್ಕ್ರೀನಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ನೋಡಿ, ಐಡಿಯಾ ಸ್ಕ್ರೀನಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ಸ್ ಅಂತ ಬಂದಾಗ ಈ ಒಂದು ಸ್ಟೇಜ್ ಅಲ್ಲಿ ನಿಮ್ಗೆ ಸುಮಾರು ಐಡಿಯಾಸ್ ಅನ್ನ ಕಲೆಕ್ಟ್ ಮಾಡಿರ್ತೀರ. ಸೊ ಕಾಂಪಿಟೇಟರ್ಸು ಕೊಟ್ಟಿರ್ತಾರೆ, ಎಂಪ್ಲಾಯೀಸು ಕೊಟ್ಟಿರ್ತಾರೆ, ರಿಟೈಲರು ಕೊಟ್ಟಿರ್ತಾರೆ, ಸೇಲ್ಸ್ಮೆನ್ ಕೊಟ್ಟಿರ್ತಾರೆ, ಅಂಡ್ ನೀವು ಕೆಲವೊಂದು ಐಡಿಯಾಸ್ ಅನ್ನ ಇನೋವೇಟಿವ್ ಐಡಿಯಾಸ್ ಅನ್ನ ತಗೊಂಬಂದಿರ್ತೀರ. ಏನು ಈ ಒಂದು ಸ್ಟೇಜ್ ಅಲ್ಲಿ ಎಲ್ಲ ಐಡಿಯಾನ ಕಲೆಕ್ಟ್ ಮಾಡಿರ್ತಾರಲ್ಲ, ಅದನ್ನ ಸ್ಕ್ರೂಟಿನಿ ಮಾಡಬೇಕಾಗುತ್ತೆ. ಅಂದ್ರೆ ಸ್ಕ್ರೂಟಿನಿ ಯಾವ ತರ ಮಾಡಬೇಕು ಅಂದ್ರೆ, ಏನು ಆಲ್ ದಿ ಐಡಿಯಾಸ್ ಕಲೆಕ್ಟೆಡ್ ಮೇ ನಾಟ್ ಬಿ ಅಕ್ಸೆಪ್ಟಬಲ್ ಆರ್ ಐಡಿಯಾ ವಿಚ್ ಆರ್ ನಾಟ್ ಕನ್ಸಿಸ್ಟೆಂಟ್ ಶುಡ್ ಬಿ ಡ್ರಾಪ್ಡ್. ಬೆಸ್ಟ್ ಐಡಿಯಾ ಶುಡ್ ಬಿ ಸೆಲೆಕ್ಟೆಡ್ ಟು ಮೇಕ್ ದಿ ಪ್ರಾಫಿಟ್. ನೀವೇನ್ ಐಡಿಯಾ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತೀರಪ್ಪ, ಎಲ್ಲ ಐಡಿಯಾನು ಕೂಡ ನಿಮ್ಗೆ ಪ್ರಾಫಿಟ್ ಅನ್ನ ಕೊಡೋದಿಲ್ಲ, ಎಲ್ಲ ಐಡಿಯಾಸ್ ಅನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಬಟ್ ಹಾಗಂತ ಕೆಲವೊಂದು ಐಡಿಯಾನ ನೀವು ರಿಜೆಕ್ಟ್ ಮಾಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ನೀವು ಐಡಿಯಾ ಸ್ಕ್ರೀನಿಂಗ್ ಅಂಡ್ ಐಡಿಯಾ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕಂಪನಿಗೆ ಯಾವುದು ಪ್ರಾಫಿಟ್ ಅನ್ನ ಕೊಡುತ್ತೆ ಆ ತರದ ಐಡಿಯಾವನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದನ್ನೇ ಐಡಿಯಾ ಸ್ಕ್ರೀನಿಂಗ್ ಅಂಡ್ ಐಡಿಯಾ ಇವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ನೋಡಿ, ಐಡಿಯಾ ಸ್ಕ್ರೀನಿಂಗ್ಸ್ ಅನ್ನ ಮಾಡ್ಬೇಕಾದ್ರೆ ಎರಡು ಪಾಯಿಂಟ್ಸ್ ಅಲ್ಲಿ ನೀವು ಎರರ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ ಕಂಪನಿಗಳು. ಒಂದು, ರಿಜೆಕ್ಟಿಂಗ್ ದಿ ಐಡಿಯಾ ಕುಡ್ ಬಿಕೇಮ್ ವೆರಿ ಸಕ್ಸಸ್ಫುಲ್ ಪ್ರಾಡಕ್ಟ್. ಮುಂದೆ ತುಂಬಾ ಸಕ್ಸಸ್ಫುಲ್ ಆಗ್ತಕ್ಕಂಥ ಪ್ರಾಡಕ್ಟ್, ಬಟ್ ಆ ಐಡಿಯಾನ ರಿಜೆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದನ್ನ ಅವಾಯ್ಡ್ ಮಾಡಬೇಕು. ರಿಜೆಕ್ಟಿಂಗ್ ದಿ ಐಡಿಯಾ ವಿಚ್ ಮೇ ಬಿ ಗೆಟ್ ಮೋರ್ ಪಾಪ್ಯುಲಾರಿಟಿ ಇನ್ ಫ್ಯೂಚರ್ ಡೇಸ್. ಫ್ಯೂಚರ್ ಡೇಸ್ ಅಲ್ಲಿ ತುಂಬಾ ಪಾಪ್ಯುಲರ್ ಸಿಗುತ್ತೆ, ತುಂಬಾ ಪ್ರಾಫಿಟ್ ಬರುತ್ತೆ, ಬಟ್ ಆ ಐಡಿಯಾನ ರಿಜೆಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಅಥವಾ ಅಕ್ಸೆಪ್ಟಿಂಗ್ ದಿ ಐಡಿಯಾ ದಟ್ ಲೇಟರ್ ಫೇಲ್. ಸೊ ಮುಂದೆ ಫೇಲ್ ಆಗೋ ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಐಡಿಯಾವನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಅದು ಕೂಡ ಒಂದು ದೊಡ್ಡ ಮಿಸ್ಟೇಕ್ ಆಗ್ಬಿಡುತ್ತೆ. ಹಾಗಾಗಿ ಸೊ ಫೇಲ್ ಆಗ್ತಕ್ಕಂಥ ಪ್ರಾಡಕ್ಟ್ನ ಅಕ್ಸೆಪ್ಟು ಮಾಡಬಾರ್ದು, ಸಕ್ಸಸ್ ಆಗ್ತಕ್ಕಂಥ ಪ್ರಾಡಕ್ಟ್ನ ರಿಜೆಕ್ಟು ಮಾಡ್ಬೋದು. ಈ ಎರಡು ಎರರ್ಸ್ ಅನ್ನ ಕಂಪನಿಗಳು ಅವಾಯ್ಡ್ ಮಾಡಬೇಕಾಗುತ್ತೆ. ಅದನ್ನೇ ಐಡಿಯಾ ಸ್ಕ್ರೀನಿಂಗ್ ಅಂತ ಕರಿತೀವಿ. ನೀವು ಏನ್ ಪೂಲ್ ಐಡಿಯಾ ಕಲೆಕ್ಟ್ ಮಾಡಿರ್ತೀರಾ, ಆ ಐಡಿಯಾವನ್ನ ಇವ್ಯಾಲ್ಯುವೇಟ್ ಮಾಡಬೇಕಾಗುತ್ತೆ. ಎಲ್ಲರ ಐಡಿಯಾನ ಕಲೆಕ್ಟ್ ಮಾಡ್ಕೊಳ್ಳಿ, ಸ್ಕ್ರೂಟಿನೈಸ್ ಮಾಡಿ, ಯಾವ್ದು ಬೆಟರ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದೇ ಐಡಿಯಾ ಸ್ಕ್ರೀನಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಬಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಈ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಡೆವಲಪ್ಮೆಂಟ್ ಅಲ್ಲಿ ಕಂಪನಿ ಟ್ರೈ ಟು ಕಮ್ ಅಪ್ ವಿತ್ ಸಮ್ ಆಫ್ ದಿ ಸ್ಟ್ರಾಟಜೀಸ್ ಇಂಟ್ರೊಡ್ಯೂಸಿಂಗ್ ಸಮ್ ಪ್ರಾಮಿಸಿಂಗ್ ಪ್ರಾಡಕ್ಟ್ ಇನ್ ಟು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಕಂಪನಿ ಹೊಸದಾಗಿ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ತಗೊಂಡ್ಬರ್ತಾ ಇದೆ. ಸೊ ದಟ್ ದಿ ಕಂಪನಿ ಮಸ್ಟ್ ಬಿಫೋರ್ ಕಮ್ ಅಪ್ ವಿತ್ ದೇರ್ ಪ್ರೈಸ್, ಅಡ್ವರ್ಟೈಸಿಂಗ್, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಇನ್ ದಿಸ್ ಸ್ಟೆಪ್. ಈ ಒಂದು ಸೊ ಕಂಪನಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಪ್ರೈಸ್ ಬಗ್ಗೆ ಆಗಿರ್ಬೋದು, ಪ್ರಮೋಷನ್ ಬಗ್ಗೆ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಬಗ್ಗೆ ಆಗಿರ್ಬೋದು, ಅಂಡ್ ಕಂಪನಿಯ ಪ್ರಾಡಕ್ಟ್ ನ ಬಗ್ಗೆ ಆಗಿರ್ಬೋದು, ಎಲ್ಲ ತರದನ್ನ ನೀವು ಪ್ರಾಪರ್ ಆಗಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಈ ಒಂದು ಸ್ಟೇಜಸ್ ಅಲ್ಲಿ ಅದು ಪ್ರೈಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು, ಅಥವಾ ಪ್ರಮೋಷನಲ್ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದನ್ನು ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಅನ್ನೇ ನೋಡ್ಕೋಬೇಕಾಗತ್ತೆ. ಅಂಡ್ ಬಿಸ್ನೆಸ್ ಅನಾಲಿಸಿಸ್ ಅಂತ ಹೇಳಿದ್ರೆ ಈ ಒಂದು ಸ್ಟೇಜಸ್ ಅಲ್ಲಿ ಪ್ರಾಜೆಕ್ಟ್ ಸೇಲ್ಸ್ ಅನ್ನ, ಕಾಸ್ಟ್ ಅನ್ನ, ಪ್ರಾಫಿಟ್ ಅನ್ನ ಇವ್ಯಾಲ್ಯುವೇಟ್, ರಿವ್ಯೂ ಮಾಡಬೇಕಾಗುತ್ತೆ. ವೆದರ್
ಈ ಒಂದು ಪ್ರಾಡಕ್ಟ್ ಕಂಪನಿ ಆಬ್ಜೆಕ್ಟಿವ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಅದು ಕಂಪನಿ ಆಬ್ಜೆಕ್ಟಿವ್ಸ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂದ್ರೆ ಸೊ ಪ್ರಾಡಕ್ಟ್ ಅನ್ನ ಕ್ಯಾನ್ ಮೂವ್ ಟು ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜ್ಗೆ ಕಳಿಸ್ಬೋದು. ಸಪೋಸ್ ಆ ಅಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಕಂಪನಿ ಅಬ್ಜೆಕ್ಟಿವ್ಸ್ ಅನ್ನ ಫುಲ್ಫಿಲ್ ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಅದನ್ನ ರೀಥಿಂಕ್ ಅನ್ನ ಮಾಡಬೇಕಾಗುತ್ತೆ. ಅದೇ ಬಿಸ್ನೆಸ್ ಅನಾಲಿಸಿಸ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಬಿಸ್ನೆಸ್ ಅನಾಲಿಸಿಸ್ ಅಲ್ಲಿ ಆ ಒಂದು ಪ್ರಾಡಕ್ಟು ಎಲ್ಲಾ ತರದ ಬಿಸ್ನೆಸ್ ಆ ಅಬ್ಜೆಕ್ಟಿವ್ಸ್ ನ ಫುಲ್ಫಿಲ್ ಮಾಡಿದೆ ಅಂದ್ರೆ ಅದನ್ನ ನೆಕ್ಸ್ಟ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಕಳಿಸ್ತಕ್ಕಂಥದ್ದು. ಅದೇ ನೋಡಿ, ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಸ್ಟೇಜು ಮೂರು ತರದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಮ್ದು ಏನು ಪೇಪರ್ ಐಡಿಯಾ ಇರುತ್ತೆ ಅದನ್ನ ಫಿಸಿಕಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಆ ಒಂದು ಫಿಸಿಕಲ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ವಿಜುವಲ್ ಇಮೇಜ್ ಆಫ್ ದಿ ಪ್ರಾಡಕ್ಟ್ ಯಾವ ತರ ಇಮೇಜ್ ಇರ್ಬೋದು, ಅಥವಾ ಕಸ್ಟಮರ್ ಟೆಸ್ಟಿಂಗ್ ಆಗಿರ್ಬೋದು, ಅಥವಾ ಬ್ರ್ಯಾಂಡಿಂಗ್ ಆಗಿರ್ಬೋದು, ಪ್ಯಾಕಿಂಗ್ ಬಗ್ಗೆ ಆಗಿರ್ಬೋದು, ಅಥವಾ ಲೇಬ್ಲಿಂಗ್ ಬಗ್ಗೆ ಆಗಿರ್ಬೋದು, ಎಲ್ಲದೂ ಕೂಡ ಈ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಡಿಸಿಷನ್ಸ್ ಅನ್ನ ತಗೋಬೇಕಾಗುತ್ತೆ. ಯಾಕಂದ್ರೆ ಪೇಪರ್ ಐಡಿಯಾನ ನೀವು ಪ್ರಾಕ್ಟಿಕಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಅದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಲೇಬ್ಲಿಂಗ್, ಪ್ಯಾಕಿಂಗ್, ಬ್ರ್ಯಾಂಡಿಂಗ್ ಅಥವಾ ಇಮೇಜ್ ಪ್ರಾಡಕ್ಟ್ ಯಾವ ತರ ಇರಬೇಕು, ಯಾವ ಕಲರ್ ಇರಬೇಕು ಅನ್ನೋದೆಲ್ಲದೂ ಕೂಡ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ತಗೊಳ್ತಕ್ಕಂಥದ್ದು. ಅದಾದ್ಮೇಲೆ ಟೆಸ್ಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂದ್ರೆ ಟೆಸ್ಟಿಂಗ್ ದಿ ಪ್ರಾಡಕ್ಟ್ ಇನ್ ದ ಸೆಗ್ಮೆಂಟ್ ಬಿಫೋರ್ ಲಾಂಚಿಂಗ್ ಟು ಹೋಲ್ ಮಾರ್ಕೆಟ್. ಅಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನು ತಗೊಂಡ್ ಬಂದ ತಕ್ಷಣನೇ ಒಂದೇ ಒಂದೇ ಸಲ ಎಲ್ಲ ಕಸ್ಟಮರ್ಗೂ ಕೊಡೋದಿಲ್ಲ. ನನ್ನ ಒಂದು ಪ್ರಾಡಕ್ಟ್ ಯಾವ ಸೆಗ್ಮೆಂಟಿಗೆ ಇರ್ತಕ್ಕಂಥದ್ದು ಆ ಸೆಗ್ಮೆಂಟ್ಗೆ ಫಸ್ಟ್ ಟೆಸ್ಟ್ ಅನ್ನ ಮಾಡಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಲಾಂಚಿಂಗ್ ಓಲ್ ಮಾರ್ಕೆಟ್. ಸೊ ಯಾಕೆಂದ್ರೆ ರಿಸ್ಕ್ ಅನ್ನ ತಗೊಳ್ಳೋಕೆ ಇಷ್ಟಪಡಬಾರ್ದು. ಹಾಗಾಗಿ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಫಸ್ಟ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಹಾಗಾಗಿ ಆ ಒಂದು ಸೆಗ್ಮೆಂಟ್ಗೆ ಆ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ತಕ್ಕಂಥದ್ದು. ಈ ಒಂದು ಸ್ಟೇಜಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ಕಮರ್ಷಿಯಲೈಸೇಷನ್ಸ್ ಅನ್ನ ಮಾಡಬಹುದು ಆಫ್ಟರ್ ಟೆಸ್ಟಿಂಗ್ ಮಾರ್ಕೆಟಿಂಗ್ ಆದ್ಮೇಲೆ. ಸೊ ಆ ಒಂದು ಪ್ರಾಡಕ್ಟ್ ಅನ್ನ ಕಮರ್ಷಿಯಲೈಸೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಇಷ್ಟು ಸ್ಟೇಜಸ್ ಕೂಡ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸ್ಟೇಜಸ್ ಅಂತ ಕರಿತೀವಿ. ಜನರೇಷನ್ ಆಫ್ ನ್ಯೂ ಬಿಸ್ನೆಸ್ ಐಡಿಯಾ ಸ್ಕ್ರೀನಿಂಗ್ ಅಂಡ್ ಇವ್ಯಾಲ್ಯೂಯೇಷನ್ ಅಂಡ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಡೆವಲಪ್ಮೆಂಟ್, ಬಿಸ್ನೆಸ್ ಅನಾಲಿಸಿಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಟೆಸ್ಟ್ ಮಾರ್ಕೆಟಿಂಗ್ ಅಂಡ್ ಕಮರ್ಷಿಯಲೈಸೇಷನ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಅಂಡ್ ಲಾಸ್ಟ್ ಇಯರ್ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದ್ರು, ಎಕ್ಸ್ಪ್ಲೈನ್ ದ ರೀಸನ್ ಫಾರ್ ಫೇಲ್ಯೂರ್ ಎ ನ್ಯೂ ಪ್ರಾಡಕ್ಟ್. ಹೊಸ ಒಂದು ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಏನಕ್ಕೆ ಫೇಲ್ ಆಗ್ತವೆ, ರೀಸನ್ಸ್ ಅನ್ನ ಬರೀರಿ ಅಂತ ಕೇಳಿದ್ರೆ ಜಸ್ಟ್ ಈ ರೀಸನ್ಸ್ ಅನ್ನ ನಿಮ್ಮ ಓನ್ ವರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ನಾನು ಇಲ್ಲಿ 3 ಪಾಯಿಂಟ್ ಕೊಟ್ಟಿದ್ದೀನಿ ಮೈನ್ ಆಗಿ. ಒಂದು ಮಾರ್ಕೆಟ್ ಫ್ಯಾಕ್ಟರ್ಸ್ ಅಂತ ಬಂದ್ರೆ ನೋಡಿ, ಏನಕ್ಕೆ ಫೇಲ್ ಆಗಿರ್ಬೋದು, ಪೂರ್ ಡಿಮ್ಯಾಂಡ್ ಇನ್ ದಿ ಮ್ಯಾನೇಜ್ಮೆಂಟ್. ಸೊ ಮಾರ್ಕೆಟ್ ಅಲ್ಲಿ ಕಡಿಮೆ ಡಿಮ್ಯಾಂಡ್ ಇರ್ಬೋದು, ಸೊ ಪೂರ್ ಡಿಮ್ಯಾಂಡ್. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಫೇಲ್ ಆಗಿರ್ಬೋದು. ಅಂಡ್ ಚೇಂಜ್ ಇನ್ ದಿ ಕಸ್ಟಮರ್ ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಅಲ್ಲಿ ಕಸ್ಟಮರ್ದು ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಬೇರೆ ಇದೆ, ನಿಮ್ಮ ಪ್ರಾಡಕ್ಟ್ ಬೇರೆ ಇದೆ ಅಂದ್ರೆ ಡ್ಯೂ ಟು ದಟ್ ಒನ್ ಮೇ ಬಿ ಫೇಲ್ಯೂರ್. ಅಂಡ್ ಚೇಂಜ್ ಇನ್ ದಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಆಲ್ಸೋ ಅಫೆಕ್ಟಿಂಗ್ ಆನ್ ದಿ ಲೋಯರ್ ಡಿಮ್ಯಾಂಡ್ ಇನ್ ದಿ ಪ್ರಾಡಕ್ಟ್. ಸೆಕೆಂಡ್ ಒನ್ ಬಂದು ಪ್ರಾಡಕ್ಟ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಪ್ರಾಡಕ್ಟ್ ಅನ್ಅಟ್ರಾಕ್ಟಿವ್ನೆಸ್, ನಾವು ಯಾವುದೇ ಪ್ರಾಡಕ್ಟ್ ತಗೋಬೇಕು ಅಂದ್ರೆ ಅಟ್ರಾಕ್ಟಿವ್ ಆಗಿರಬೇಕು. ಅನ್ಅಟ್ರಾಕ್ಟಿವ್ ಇದೆ ಯಾರು ತಗೊಳ್ಳಲ್ಲ, ಹಾಗಾಗಿ ಫೇಲ್ಯೂರ್ ಆಗ್ಬೋದು. ಅಂಡ್ ದೇರ್ ಇಸ್ ನೋ ಯುನಿಕ್ಯೂನೆಸ್ ಇನ್ ದಟ್ ಪ್ರಾಡಕ್ಟ್ ಅಲ್ಲಿ ಏನು ಯುನಿಕ್ಯೂನೆಸ್ ಇಲ್ಲ. ಆಲ್ರೆಡಿ ಇರ್ತಕ್ಕಂಥ ಪ್ರಾಡಕ್ಟ್ ಸೇಮ್ ಅದೇ ತರ ಇದ್ರೆ ಯಾರು ಬೈ ಮಾಡೋದಿಲ್ಲ, ಯುನಿಕ್ಯೂನೆಸ್ ಇಲ್ಲ ಅಂದ್ರೆ ಬೈ ಮಾಡೋದಿಲ್ಲ. ಅಂಡ್ ಇನ್ಸ್ಟಿಟ್ಯೂಷನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ರಾಂಗ್ ಸೆಗ್ಮೆಂಟ್ ಅನ್ನ ಸೊ ಅಂದ್ರೆ ನೀವು ಸೆಗ್ಮೆಂಟ್ ಅನ್ನ ತಪ್ಪಾಗಿ ನೀವು ಸೆಗ್ಮೆಂಟ್ ಅನ್ನ ಮಾಡಿದೀರಾ. ಓಕೆ, ಯಾಕೆಂದ್ರೆ ನಾವು ಚಿಲ್ಡ್ರನ್ಸ್ಗೆ ಅಡಲ್ಟ್ಸ್ ಅಥವಾ ಓಲ್ಡ್ ಏಜ್ ಏನಿದ್ದಾರೆ ಆ ಒಂದು ಸೆಗ್ಮೆಂಟ್ ಅನ್ನ ಪ್ರಾಪರ್ ಆಗಿ ಮಾಡಬೇಕಾಗುತ್ತೆ. ಅಂಡ್ ವೀಕ್ ಪೊಸಿಷನಿಂಗ್ ಸ್ಟ್ರಾಟಜೀಸ್. ಪೊಸಿಷನಿಂಗ್ ಅಂದ್ರೆ ಕಸ್ಟಮರ್ ಮೈಂಡ್ ಅಲ್ಲಿ ತನ್ನ ಪ್ರಾಡಕ್ಟ್ ನ ಇಮೇಜ್ ಅನ್ನ ಕೂರಿಸ್ತಕ್ಕಂಥದ್ದೇ ಪೊಸಿಷನಿಂಗ್ ಅಂತ ಕರಿತೀವಿ. ಆ ಪೊಸಿಷನಿಂಗ್ ವೀಕ್ ಆಗಿದ್ರೆ ಫೇಲ್ ಆಗುತ್ತೆ. ಅಂಡ್ ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸರಿ ಇಲ್ಲ, ಡಿಸ್ಟ್ರಿಬ್ಯೂಷನ್ ಮೆಥಡ್ ಸರಿ ಇಲ್ಲ ಅಂತ ಹೇಳಿದಾಗ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅಂಡ್ ಪ್ರೈಸಿಂಗ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ತುಂಬಾ ಪ್ರೈಸ್ ಇಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಫೇಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ನೀವು ಸಾಕಾಗುತ್ತೆ. ಇದು ಈ ಒಂದು ಯೂನಿಟ್ 3 ನಲ್ಲಿ 3 ಟಾಪಿಕ್ ಇರ್ತಕ್ಕಂಥದ್ದು. ಸೊ ಈ ಒಂದು ಎಲ್ಲ ಟಾಪಿಕ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಅನ್ನ ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.